ನಾಲ್ಗೆಗೆ ಚುರುಕೆನ್ನುವ ಖಾರ. ವಾವ್! ಎಷ್ಟು ಅದ್ಭುತ ರುಚಿ. ಸೌತೆಕಾಯಿ ಸಹ ಇದೆ. ಯಾರೂ ಚಟ್ನಿಗೆ ಸೌತೆಕಾಯಿ ಹಾಕಲ್ಲ. ಸೊ, ಈ ಅದ್ಭುತವಾದ ರುಚಿಗೆ ಕಾಂಬೋ ಆಗಿ ನಾನಿಲ್ಲಿ ಬರೀ ಊಟ ಮಾಡೋ ಅಕ್ಕಿಯಿಂದ ಮಾಡಿರೋ ಬೋಂಡ. ಎಲ್ಲೂ ನಾನು ಮೈದಾ ಆಗಲಿ, ಸೂಜಿ ಆಗಲಿ, ಕಡಲೆ ಹಿಟ್ಟಾಗಲಿ, ಗೋಧಿ ಹಿಟ್ಟಾಗಲಿ, ಸೋಡಾ ಆಗಲಿ ಬಳಕೆ ಮಾಡಿಲ್ಲ. ಈ ಅದ್ಭುತವಾದ ರುಚಿ, ಎಕ್ಸಲೆಂಟ್ ಸ್ವಾದನ ಯಾವ ರೀತಿ ಮಾಡೋದು ಅಂತ ನಾನು ಹೇಮ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮ. ಸೊ, ಈ ಬೋಂಡ ನೋಡಿ, ಸೋಡಾ ಹಾಕ್ತೀನಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಉಬ್ಕೊಂಡು ಬಂದಿದೆ. ಒಳಗಡೆ ಎಲ್ಲ ಹೋಲ್ಸ್ ಇದೆ. ಅಷ್ಟು ರುಚಿಯಾಗಿದೆ. ಸೊ, ಈ ಅದ್ಭುತವಾದ ಟೇಸ್ಟ್ನ ಎಲ್ಲ ಮನೆಯಲ್ಲಿರೋ ಸಾಮಗ್ರಿಲಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಇನ್ನೊಂದು ನಾನ್ ಸ್ಟಿಕ್ ಕಡಾಯಿಗೆ ಒಂದು ಚಮಚ ಎಣ್ಣೆ ಹಾಕಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಮತ್ತು 4ರಿಂದ 5 ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲೊಂದು ಅರ್ಧ ಕೆ ಜಿಯಷ್ಟು ಟೊಮೆಟೊನ ಸ್ಲೈಸ್ ಮಾಡ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು ಹೊಂಬಣ್ಣಕ್ಕೆ ಬರಲಿ. ಈಗ ಟೊಮೆಟೊನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಸೊ, ಇಲ್ಲಿ ನೀವು ನಾಟಿ ಟೊಮೆಟೊ ಬೇಕಾದ್ರೂ ತೊಗೊಳ್ಬೋದು, ಫಾರಮ್ ಟೊಮೆಟೊ ಬೇಕಾದ್ರೂ ತೊಗೊಳ್ಬೋದು. ಈ ಚಟ್ನಿ ವಿಶೇಷತೆ ಮತ್ತು ಎಕ್ಸಲೆಂಟ್ ಯೂಸ್ ಏನು ಅಂದರೆ, ಇದನ್ನು ನಾವು ಅನ್ನ, ಚಪಾತಿ, ಮುದ್ದೆ, ದೋಸೆ, ಇಡ್ಲಿ, ಪೂರಿ ಹೇಳ್ತಾನೇ ಹೋಗ್ಬೋದು ಲಿಸ್ಟು. ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಎಕ್ಸಲೆಂಟ್ ಆಗಿದೆ ರೆಸಿಪಿ ಜೊತೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ಆ ಕಡೆ ಟೊಮೆಟೊ ಫ್ರೈ ಆಗ್ತಾ ಇರಲಿ, ಈ ಕಡೆ ಊಟದ ಅಕ್ಕಿನ ನಾನು 2ರಿಂದ 3 ಗಂಟೆ ಕಾಲ ನೋಡಿ ಈ ಥರ ನೆನೆ ಹಾಕ್ಕೊಂಡಿದ್ದೀನಿ. ನೀವು ಮುಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ನೆಂದಿರೋದು. ಓಕೆನಾ? ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಇದು ಫೈನ್ ಪೇಸ್ಟ್ನ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಇದಕ್ಕೆ ಒಂದು 2 ಆಲೂಗೆಡ್ಡೆನ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ಎಲ್ಲೂ ಮೈದಾ, ಗೋಧಿ, ಸೂಜಿ, ಕಡಲೆ ಹಿಟ್ಟು ಬಳಕೆ ಮಾಡಿಲ್ಲ ಈ ಬೋಂಡಕ್ಕೆ. ಎಕ್ಸಲೆಂಟಾಗಿರೋ ಬೋಂಡ ಇವತ್ತಿನ ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟು ಪೇಸ್ಟ್ ಆದರೆ ಸಾಕು. ನಾನು ಹಿಟ್ಟಿಗಾಗಲಿ ಆಲೂಗೆಡ್ಡೆ ಬೇಯಕ್ಕಾಗಲಿ ನಾನು ಉಪ್ಪು ಬಳಕೆ ಮಾಡಿಲ್ಲ. ಒಂದೇ ಸಲ ಉಪ್ಪನ್ನ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಳ್ತಾ ಇದ್ದೀನಿ. ಸೊ, ನೀವು ಜನ ನೋಡಿ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ. ಸೊ, ಈ ಕಡೆ ಫ್ರೈ ಆಗಿರೋ ನಮ್ಮ ಟೊಮೆಟೊನ ತಿರುಗಿ ಹಾಕ್ಕೊಳ್ಳೋಣ. ಸೊ, ನಿಮ್ಮ ಮನೇಲೆಲ್ಲ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಅಮೂಲ್ಯವಾದ ಕಮೆಂಟ್ಸ್ನ ನನಗೆ ಬರೆದು ಕಳಿಸಿ. ಇದು ಒಂದು 2 ನಿಮಿಷ ಫ್ರೈ ಆಗಲಿ. ಓಕೆನಾ? ಇದಕ್ಕೆ 1 ಚಮಚದಷ್ಟು ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ತಿದ್ದೀನಿ. ಬಾಯಿಗಿಟ್ರೆ ವಾಹ್! ಏನು ಖಾರ, ಏನು ಟೇಸ್ಟು, ಏನು ನೋಡಿ ವಾಹ್! ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಾ. ಸೊ, ಇದು ಚೆನ್ನಾಗಿ ಫ್ರೈ ಆಗಿದೆ. ಈ ಕಡೆ ಆಲೂಗೆಡ್ಡೆ ಮತ್ತು ಅಕ್ಕಿ ಹಿಟ್ಟನ್ನ ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ. ಕೈಯಲ್ಲಿ ಅಂಗೈ ಸಹಾಯದಿಂದ ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ. ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಬೇಕು ಅಂದರೆ ಅಲ್ಲಿ ಎಲ್ಲೋ ಆಲೂಗೆಡ್ಡೆ ಬೆರೆಸಿದ್ದೀರಾ ನೀವು ಅಂತ ಗೊತ್ತಾಗಬಾರ್ದು. ಇದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸಣ್ಣ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡು ಒಂದು 2 ಚಮಚದಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ವಿಶೇಷವಾದ ಸ್ವಾದ ಕೊಡುತ್ತೆ. ನಿಮ್ಗೆ ತಿಂತಿದ್ರೆ ಹಸಿಮೆಣಸಿನ್ಕಾಯಿ ಮತ್ತು ಪೆಪ್ಪರ್ ಅಂದರೆ ಕಾಳು ಮೆಣಸಿನ ಸ್ವಾದ ಗೊತ್ತಾಗುತ್ತೆ. ಸೊ, ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಸ್ವಲ್ಪ ಖಾರ ತಿನ್ನೋದು ಜಾಸ್ತಿ. ಸೊ, ಇನ್ನೊಂದು ಹಸಿಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕ್ಕೊಂಡು ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಕಸ್ಮಾತ್ ಖಾರ ಕಮ್ಮಿ ತಿನ್ನೋರಾದರೆ ಇನ್ನೊಂದು ಎಕ್ಸ್ಟ್ರಾ ಹಸಿಮೆಣಸಿನ್ಕಾಯಿ ಅಂದರೆ 2 ಹಾಕ್ಕೊಳ್ಳಿ, 3 ಬೇಡ. ಓಕೆನಾ? ನೋಡಿ, ನಮಗಿಲ್ಲಿ ಬೋಂಡ ಹಾಕೋ ಹದ ಬಂದರೆ ಸಾಕು. ಎಕ್ಸಲೆಂಟ್ ಆಗಿರೋ ಸ್ವಾದ ಇರುವ ಬೋಂಡಾನ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ. ಈಗ ಹೆಂಗೋ ಬೆಂಗಳೂರಲ್ಲಿ ಚಳಿಗಾಲ ಇದೆ. ಸೊ, ಎಕ್ಸಲೆಂಟ್ ಆಗಿರೋ ವೆದರ್ಗೆ ಸೂಪರ್ ಆಗಿರೋ ಬೋಂಡ ತಂದಿದ್ದೀನಿ. ಓಕೆನಾ? ಸೊ, ಇದು ನಮ್ಗೆ ರೆಡಿ ಆಯಿತು. ಈ ಕಡೆ ಚಟ್ನಿ ಏನಾಗಿದೆ ಅಂತ ನೋಡೋಣ ಬನ್ನಿ. ಅದನ್ನು ಡ್ರೈ ಜಾರ್ಗೆ ಹಾಕ್ಕೊಂಡು ಚಟ್ನಿನ ರುಬ್ಕೊಳ್ತಿದ್ದೀನಿ. ಅದೇ ಪ್ಯಾನ್ಗೆ ಒಂದು 1/4 ಟಂಬ್ಲರಷ್ಟು ನೀರು ಹಾಕ್ಕೊಂಡು ನಮ್ಮ ಚಟ್ನಿ ರೆಡಿ ಇದೆ. ಇದೇ ಥರ ಚಟ್ನಿಗೆ ಇನ್ನೊಂದು ಎಕ್ಸ್ಟ್ರಾ ಫ್ಲೇವರು, ಎಕ್ಸ್ಟ್ರಾ ಐಟಮ್ಸ್ ಆ್ಯಡ್ ಮಾಡಬೇಕಲ್ಲ, ಅದೇನೇನು ಅಂದರೆ ಒಂದು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ, 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಎಕ್ಸಲೆಂಟ್ ಆಗಿರುತ್ತೆ. ಬನ್ನಿ ನಮ್ಮ ಬೋಂಡನ ಹಾಕಕ್ಕೆ ಹೋಗೋಣ. ನಾನು ಎಲ್ಲೂ ಇಲ್ಲಿ ಸೋಡಾ, ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಅಥವಾ ಯಾವುದೇ ಥರ ಹಿಟ್ಟು ಬಳಕೆ ಮಾಡಿ. ಬರೀ ಅಕ್ಕಿ ಅಂದರೆ ಊಟದ ಅಕ್ಕಿ ಮಾಡಿರೋ ಬೋಂಡ ಕರ್ಕರಿಯಾಗಿರುತ್ತೆ, ಎಕ್ಸಲೆಂಟ್ ಸ್ವಾದ ಕೊಡುತ್ತೆ, ಸೂಪರಾಗಿರುತ್ತೆ ಟೇಸ್ಟು. ಸೊ, ಈ ಥರ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಮ್ಮ ಬೋಂಡಗಳನ್ನೆಲ್ಲ ಕರ್ಕೊಳ್ಳೋಣ ಒಂದೊಂದೇ. ಒಂದು ಬೋಂಡ ಹಾಕಿ ಇನ್ನೊಂದು ಬೋಂಡ ಹಾಕೋಕ್ಕೆ ಸ್ವಲ್ಪ ಟೈಮ್ ಕೊಡೋಣ, ಯಾಕಂದರೆ ಅದು ಅಂಟ್ಕೊಳ್ಬಾರ್ದು ಅಂತ ಅಷ್ಟೇ. ಸೊ, ಬ್ಯಾಕ್ ಟು ಬ್ಯಾಕ್ ಬೋಂಡನ ಹಾಕೋಕ್ಕೆ ಹೋಗಬೇಡಿ. ಸೊ, ಇದಕ್ಕೆ ಸೋಡಾ ಅವಶ್ಯಕತೆ ಇಲ್ಲವೇ ಇಲ್ಲ. ಅಕ್ಕಿಲೇ ಆ್ಯಸ್ ಇಟ್ ಈಸ್ ನಮಗೆ ಉಪ್ಪು ಇದಿದೆ, ಕನ್ಸಿಸ್ಟೆನ್ಸಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಆಗಿ ಬಂದಿದೆ ಅಂತ. ಯಾರಾದರೂ ಕೇಳಿದ್ರೆ ನೀವು ಹೇಳೋವರೆಗೂ ಅವ್ರಿಗೆ ಗೊತ್ತಾಗಲ್ಲ ಇದು.
ಅಕ್ಕಿಯಿಂದ ಮಾಡಿರೋ ಬೋಂಡ ಅಂತ. ಮತ್ತು ಆಲೂಗೆಡ್ಡೆ ಫ್ಲೇವರ್ ನಿಮಗೆಲ್ಲೂ ಸಿಗಲ್ಲ ಬಾಯಿಗಿಟ್ಟಾಗ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಎಕ್ಸಲೆಂಟಾಗಿರುತ್ತೆ. ಮತ್ತು ನಾವು ವಿಶೇಷವಾಗಿ ಇನ್ನೊಂದು ಸೂಚನೆ ಏನು ಅಂದರೆ, ನಾವೆಲ್ಲಿಲ್ಲಿ ಸೋಡಾ ಬಳಕೆ ಮಾಡಿಲ್ಲ. ಸೊ ಸೂಪರಾಗಿ ಎಕ್ಸಲೆಂಟಾಗಿರೋ ಸ್ವಾದ, ಎಕ್ಸಲೆಂಟಾಗಿರೋ ರುಚಿ ಜೊತೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಮನ್ನೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ಕೊಡಿ. ಏನನ್ನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್‌ನಲ್ಲಿ ಹಾಕಿ. ಈಗ ಎರಡನೇ ಬ್ಯಾಚು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೋಂಡಕ್ಕೆ ಇನ್ನೊಂದು ಬೋಂಡಕ್ಕೆ ಸ್ವಲ್ಪ ಗ್ಯಾಪ್ ಕೊಡೋಣ, ಇಲ್ಲಾಂದರೆ ಅದು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಜಾಸ್ತಿ. ಸೊ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ. ಕಲರು ಅಷ್ಟೇ, ನಾವೆಲ್ಲೂ ಸಕ್ಕರೆ ಬಳಕೆ ಮಾಡಿಲ್ಲ ಈ ಕಲರ್ಗೆ. ಇದು ನ್ಯಾಚುರಲ್ ಆಗಿ ಬಂದಿರೋ ಕಲರು. ಅಕ್ಕಿ ಹಿಟ್ಟನ್ನ ಹೇಳಿದ್ನಲ್ಲ ನೆನೆ ಹಾಕೋದು ಕನ್ಸಿಸ್ಟೆನ್ಸಿ 3ರಿಂದ 4 ಅವರು. ಸೊ ಅದು ಸೂಪರಾಗಿ ಬರುತ್ತೆ. ಸೊ ಇದು ಮಾತ್ರ ತಿಂದೆ, ಇದಕ್ಕೆ ಒಂದು ನೆಂಚ್ಕೊಳ್ಳೋಕ್ಕೆ ಅದ್ಭುತವಾದ ಎಕ್ಸಲೆಂಟ್ ಸ್ವಾದ ಕೂಡ ಟೊಮೆಟೊ ಚಟ್ನಿ ಜೊತೆ ನೀವು ಸರ್ವ್ ಮಾಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. 1 ಸೆಕೆಂಡಲ್ಲಿ ಎಲ್ಲ ಬೋಂಡ, ತಟ್ಟೆ ಫುಲ್ ಬೋಂಡ ಖಾಲಿಯಾಗೋಗುತ್ತೆ. ಸೊ ಯಾವ ರೀತಿ ಬಂದಿದೆ ಬೋಂಡ ಅಂತ ಒಂದು ಕ್ಲೋಸಪ್ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ಬಂದಿದೆ ಅಂತ, ಎಷ್ಟು ಉಬ್ಕೊಂಡು ಬಂದಿದೆ ಅಂತ. ಸೊ ಸೂಪರಾಗಿ ರೆಡಿ ಆಗೋಗುತ್ತೆ. ನಮಗೆ ನೆನೆ ಹಾಕೋಕ್ಕೆ ಒಂದು 2 ಗಂಟೆ ಸಾಕು ಅಷ್ಟೇ ಅಕ್ಕಿನ. ಸೊ ಮಾಡೋ ಪ್ರೊಸೀಜರ್ ಒಂದು 10 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ಸೊ ಎಲ್ಲ ಮನೇಲಿರೋ ಐಟಮೇ ಹೊರಗಡೆ ಹೋಗಿ ತೊಗೊಂಡು ಬರೋದು ಯಾವುದೂ ಇಲ್ಲ. ಈ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಹೇಳಿ ಮಾಡಿಸಿರೋ ಅಕ್ಕಿ ಬೋಂಡ. ಕೆಲವರು ಗ್ಯಾಸ್ ಆಗುತ್ತೆ ಅಂತಾರೆ. ಕಟ್ಲೆಟ್ ಎಲ್ಲೂ ಬಳಕೆ ಮಾಡಿಲ್ಲ, ಎಲ್ಲೂ ಸೋಡಾ ಬಳಕೆ ಮಾಡಿಲ್ಲ. ಸೊ ಎಲ್ಲ ಹೆಲ್ದಿ ಐಟಮ್ಸು, ಅದು ಸೌತೆಕಾಯಿ ಹಾಕಿ ಮಾಡಿರೋ ಚಟ್ನಿ, ಅದು ಆಲ್ ಇನ್ ಒನ್ ಚಟ್ನಿ. ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ. ಸೊ ಸೂಪರಾಗಿ ರೆಡಿಯಾಗಿದೆ ನೋಡಿ. ಕ್ಲೋಸಪ್ ವ್ಯೂ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ಇಂಥ ಅದ್ಭುತವಾದ ರುಚಿನ ನಿಮ್ಮ ಮನೆಯಲ್ಲೆಲ್ಲೂ ಟ್ರೈ ಮಾಡಬೇಕು. ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಬೇಕು ನನಗೇನು ಅನಿಸ್ತು ಅಂತ. ನೋಡಿ ಈ ಅದ್ಭುತವಾದ ಚಟ್ನಿ ಜೊತೆ ಈ ಥರ ಬೋಂಡ ತಿಂತಾಯಿದ್ರೆ ಒಂದು ಬೋಂಡಕ್ಕೆ ನಾವು ನಿಲ್ಲಿಸಲ್ಲ, ಒಂದು 10 ಬೋಂಡ ಆದರೂ ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇರುತ್ತೆ ಅಂತ ಹೇಳ್ತಾ, ನಾನು ಹೇಮಾ ಹೋಗಬಲ್ಲ. ಇವತ್ತಿನ ರೆಸಿಪಿ ನಿಮ್ಗೇನು ಅನಿಸ್ತು ಅಂತ ಹೇಳಿ. ನಾಳೆ ಇನ್ನೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ರಸಂ ಉಂಡೆಗೆ ಒಳ್ಳೆ ಕಮೆಂಟ್ಸ್ ಕೊಡ್ತಿದ್ರಿ ನನಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿದ್ರಿ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹೋಗಬಲ್ಲ. ಎಲ್ಲರಿಗೂ ನಮಸ್ಕಾರ.